ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ವಾಯು ರಕ್ಷಣಾ ಸಾಮರ್ಥ್ಯದಲ್ಲಿ ಮತ್ತೊಂದು ಮಹತ್ವದ ಮೈಲುಗಲ್ಲು ಸಾಧನೆಯಾಗಿರುವ ಸೂಚನೆ ಈಗ ಹೊರಬಿದ್ದಿದೆ. ಇತ್ತೀಚೆಗೆ ಬಹಿರಂಗಗೊಂಡಿರುವ AI ಆಧಾರಿತ ಸಿಮ್ಯುಲೇಷನ್ ಒಂದು DRDO ಅಭಿವೃದ್ಧಿಪಡಿಸಿರುವ ಆರುದ್ರ ಮೀಡಿಯಂ ಪವರ್ ರೆಡಾರ್ ಅಥವಾ ಆರುದ್ರ MPR ವಿಶ್ವದ ಅತ್ಯಾಧುನಿಕ ಸ್ಟೆಲ್ತ್ ಫೈಟರ್ ಜೆಟ್ಗಳಲ್ಲಿ ಒಂದಾದ ಲಾಕ್ಹೀಡ್ ಮಾರ್ಟಿನ್ F-35A ಲೈಟ್ನಿಂಗ್ II ಅನ್ನು ಪತ್ತೆ ಹಚ್ಚಿ ಅದರ ಚಲನವಲನಗಳನ್ನು ನಿರಂತರವಾಗಿ ಗಮನಿಸಬಲ್ಲ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ. ಈ ಸಿಮ್ಯುಲೇಷನ್ನಲ್ಲಿ F-35A ಸ್ಟೆಲ್ತ್ ಫೈಟರ್ ಭಾರತೀಯ ವಾಯುಪಡೆಯ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಅಂದರೆ IACCS ನೆಟ್ವರ್ಕ್ ಒಳಗೆ ಹೇಗೆ ಪತ್ತೆಯಾಗುತ್ತದೆ ಎಂಬುದನ್ನು ವಿವರವಾಗಿ ತೋರಿಸಲಾಗಿದೆ. ರಕ್ಷಣಾ ವಿಶ್ಲೇಷಕ ವ್ಯಾರಿಯರ್ ಇನ್ 49033 ಅವರು ತಮ್ಮ ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಈ ಸಿಮ್ಯುಲೇಷನ್ ಸ್ಟೆಲ್ತ್ ಏರ್ಕ್ರಾಫ್ಟ್ಗಳಿಗೆ ಇರುವ ಪ್ರಮುಖ ಲಾಭಗಳನ್ನು ಆರುದ್ರ ರೆಡಾರ್ ಹೇಗೆ ಕಡಿಮೆ ಮಾಡಬಲ್ಲದು ಎಂಬುದು ಸ್ಪಷ್ಟವಾಗಿ ವಿವರಿಸುತ್ತದೆ. ಆರುದ್ರ ರೆಡಾರ್ನಲ್ಲಿ ಬಳಸಲಾಗಿರುವ AESA ಟೆಕ್ನಾಲಜಿ ಹಾಗೂ ಎಲೆಕ್ಟ್ರಾನಿಕ್ ಬೀಮ್ ಸ್ಟಿಯರಿಂಗ್ ತಂತ್ರಜ್ಞಾನಗಳ ನೆರವಿನಿಂದ ರೆಡಾರ್ ನಿರಂತರವಾಗಿ ರಿಯಲ್ ಟೈಮ್ ಮಾಹಿತಿಯನ್ನು ಸಂಸ್ಕರಿಸುತ್ತದೆ. ಇದರ ಮೂಲಕ ಸ್ಟೆಲ್ತ್ ಏರ್ಕ್ರಾಫ್ಟ್ಗಳ ಅತಿ ಕಡಿಮೆ ರೆಡಾರ್ ಸಿಗ್ನೇಚರ್ಗಳನ್ನು ಗುರುತಿಸುವುದು, ಅವುಗಳ ಚಲನೆಯ ದಿಕ್ಕನ್ನು ಅನುಸರಿಸುವುದು ಹಾಗೂ ಅಗತ್ಯವಾದ ಪ್ರತಿಕ್ರಿಯೆ ಆಯ್ಕೆಗಳನ್ನು ಲೆಕ್ಕಾಚಾರ ಮಾಡುವ ಸಾಮರ್ಥ್ಯ ದೊರೆಯುತ್ತದೆ. ಇದಕ್ಕೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುವುದು ಭಾರತೀಯ ವಾಯುಪಡೆಯ IACCS ವ್ಯವಸ್ಥೆ. ಇದನ್ನು ಭಾರತೀಯ ವಾಯುಪಡೆಯ ಡಿಜಿಟಲ್ ನರಮಂಡಲ ಎಂದು ಕರೆಯಬಹುದು. ಅತ್ಯಂತ ಸುರಕ್ಷಿತ AFNET ನೆಟ್ವರ್ಕ್ ಮೇಲೆ ಕಾರ್ಯನಿರ್ವಹಿಸುವ ಈ ವ್ಯವಸ್ಥೆ ದೇಶದಾದ್ಯಂತ ಇರುವ ಸೇನಾ ಮತ್ತು ನಾಗರಿಕ ಸೆನ್ಸಾರ್ಗಳಿಂದ ಬರುವ ಮಾಹಿತಿಯನ್ನು ಒಂದೇ ಜಾಲದಲ್ಲಿ ಒಗ್ಗೂಡಿಸಿ ಸಂಪೂರ್ಣ ವಾಯು ಪ್ರದೇಶದ ಏಕೀಕೃತ ಚಿತ್ರಣವನ್ನು ನಿರ್ಮಿಸುತ್ತದೆ. ಸಿಮ್ಯುಲೇಷನ್ ವೇಳೆ ಆರುದ್ರ ರೆಡಾರ್ ನಿರಂತರವಾಗಿ ಟಾರ್ಗೆಟ್ನ ಲೈವ್ ಕೋಆರ್ಡಿನೇಟ್ಸ್ಗಳನ್ನು IACCSಗೆ ಕಳುಹಿಸುತ್ತಿತ್ತು. ಇದರಿಂದ ಭಾರತೀಯ ಸ್ವದೇಶಿ ತಂತ್ರಜ್ಞಾನಗಳು ಒಟ್ಟಾಗಿ ಕಾರ್ಯನಿರ್ವಹಿಸಿ ರಿಯಲ್ ಟೈಮ್ ಬ್ಯಾಟಲ್ ಫೀಲ್ಡ್ ಪಿಕ್ಚರ್ ಅನ್ನು ನಿರ್ಮಿಸುವ ಸಾಮರ್ಥ್ಯ ಹೊಂದಿದೆ ಎಂಬುದು ಸಾಬೀತಾಗಿದೆ. ಈ ಸಾಮರ್ಥ್ಯಗಳು ಮಿಷನ್ ಸುದರ್ಶನ ಚಕ್ರ ಎಂಬ ಭಾರತದ ಮಹತ್ವಾಕಾಂಕ್ಷೆಯ ರಾಷ್ಟ್ರೀಯ ವಾಯು ರಕ್ಷಣಾ ಯೋಜನೆಯ ಪ್ರಮುಖ ಭಾಗವಾಗಿದೆ. 2035ರ ವೇಳೆಗೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡುವ ಗುರಿಯನ್ನು ಹೊಂದಿರುವ ಈ ಯೋಜನೆಯಡಿ DRDO ಮತ್ತು ಭಾರತೀಯ ವಾಯುಪಡೆ ಸೇರಿ ಅತ್ಯಾಧುನಿಕ ಆಂಟಿ ಸ್ಟೆಲ್ತ್ ರೆಡಾರ್ ನೆಟ್ವರ್ಕ್ ಅನ್ನು ನಿರ್ಮಿಸುತ್ತಿವೆ. ಈ ನೆಟ್ವರ್ಕ್ ಅನ್ನು ಅಮೆರಿಕಾದ F-35, ರಷ್ಯಾದ Su-57 ಹಾಗೂ ಚೀನಾದ J-35 ಸೇರಿದಂತೆ ಆಧುನಿಕ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಪತ್ತೆ ಹಚ್ಚುವ ಉದ್ದೇಶದಿಂದ ಅಭಿವೃದ್ಧಿಪಡಿಸಲಾಗುತ್ತಿದೆ. ನಿಜವಾದ ಯುದ್ಧ ಪರಿಸ್ಥಿತಿಗಳಿಗೆ ಹೋಲಿಸಿದರೆ ಕಂಪ್ಯೂಟರ್ ಸಿಮ್ಯುಲೇಷನ್ ಸಂಪೂರ್ಣ ಪರ್ಯಾಯವಾಗುವುದಿಲ್ಲ. ಆದರೂ ಈ AI ಆಧಾರಿತ ಸಿಮ್ಯುಲೇಷನ್ ಬಹಳ ಮಹತ್ವದ ಮಾಹಿತಿಯನ್ನು ಒದಗಿಸುತ್ತದೆ. ವಿಶೇಷವಾಗಿ ಆರುದ್ರದ 4D ರೆಡಾರ್ ವ್ಯವಸ್ಥೆಯ ಮಲ್ಟಿ ಬ್ಯಾಂಡ್ ಫ್ರೀಕ್ವೆನ್ಸೀಸ್ ಸ್ಟೆಲ್ತ್ ಕೋಟಿಂಗ್ಗಳ ಪರಿಣಾಮವನ್ನು ಹೇಗೆ ಕಡಿಮೆ ಮಾಡಬಲ್ಲವು, ಕಡಿಮೆ ರೆಡಾರ್ ಕ್ರಾಸ್ ಸೆಕ್ಷನ್ ಹೊಂದಿರುವ ವಿಮಾನಗಳ ಹಾರಾಟದ ಮಾರ್ಗವನ್ನು ದೂರದಿಂದಲೇ ಹೇಗೆ ಗುರುತಿಸಬಹುದು ಹಾಗೂ IACCS ವ್ಯವಸ್ಥೆ ಎಷ್ಟು ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲದು ಎಂಬುದನ್ನು ಪರೀಕ್ಷಿಸಲಾಗಿದೆ. ರಕ್ಷಣಾ ತಜ್ಞರುಗಳ ಪ್ರಕಾರ ಈ ಸಿಮ್ಯುಲೇಷನ್ ಭಾರತವು ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಸ್ವಾವಲಂಬನೆಯತ್ತ ವೇಗವಾಗಿ ಸಾಗುತ್ತಿರುವುದನ್ನು ತೋರಿಸುತ್ತದೆ. ಆರುದ್ರ MPR ಸೇರಿದಂತೆ ಇತರ ಸ್ವದೇಶಿ ಸೆನ್ಸಾರ್ ವ್ಯವಸ್ಥೆಗಳನ್ನು ಒಗ್ಗೂಡಿಸುವ ಮೂಲಕ ಭಾರತೀಯ ವಾಯುಪಡೆ ತನ್ನ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸುತ್ತಿದೆ. ಇದರ ಪರಿಣಾಮವಾಗಿ ತಾಂತ್ರಿಕವಾಗಿ ಅತ್ಯಾಧುನಿಕ ಎದುರಾಳಿಗಳ ವಿರುದ್ಧವೂ ಭಾರತೀಯ ಆಕಾಶವನ್ನು ಸುರಕ್ಷಿತವಾಗಿಡುವ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳುತ್ತಿದೆ. ಇದೀಗ ಆರುದ್ರ ರೆಡಾರ್ ಬಗ್ಗೆ ಕೆಲವು ಪ್ರಮುಖ ತಾಂತ್ರಿಕ ವಿವರಗಳನ್ನು ನೋಡೋಣ. DRDOದ ಎಲೆಕ್ಟ್ರಾನಿಕ್ಸ್ ಅಂಡ್ ರೆಡಾರ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ
LRDE ಈ ರೆಡಾರ್ ಅನ್ನು ವಿನ್ಯಾಸಗೊಳಿಸಿದೆ. ಇದರ ಉತ್ಪಾದನೆಯನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಥವಾ BEL ಕಂಪನಿ ನಿರ್ವಹಿಸುತ್ತಿದೆ. ಆರುದ್ರ ಒಂದು ಎಸ್ ಬ್ಯಾಂಡ್ ರೊಟೇಟಿಂಗ್ ಆಕ್ಟಿವ್ ಫೇಸ್ಡ್ ಅರ್ರೇ 4D ರೆಡಾರ್ ಆಗಿದ್ದು, ಇದರ ಗರಿಷ್ಠ ಇನ್ಸ್ಟ್ರೂಮೆಂಟೆಡ್ ರೇಂಜ್ ಸುಮಾರು 400 ಕಿಲೋಮೀಟರ್ ಆಗಿದೆ. ಕೇವಲ 2 ಸ್ಕ್ವೇರ್ ಮೀಟರ್ ರೆಡಾರ್ ಕ್ರಾಸ್ ಸೆಕ್ಷನ್ ಹೊಂದಿರುವ ಸಣ್ಣ ಗುರಿಯನ್ನು ಸುಮಾರು 300 ಕಿಲೋಮೀಟರ್ ದೂರದಿಂದ ಪತ್ತೆ ಹಚ್ಚುವ ಸಾಮರ್ಥ್ಯ ಇದಕ್ಕಿದೆ. ಇದು 100 ಮೀಟರ್ ಎತ್ತರದಿಂದ ಹಿಡಿದು 30 ಕಿಲೋಮೀಟರ್ ಎತ್ತರದವರೆಗೆ ಗುರಿಗಳನ್ನು ಸ್ಕ್ಯಾನ್ ಮಾಡಬಲ್ಲದು. ಸಾಲಿಡ್ ಸ್ಟೇಟ್ ಟ್ರಾನ್ಸ್ಮಿಟರ್ ಮಾಡ್ಯೂಲ್ಸ್, ಹೈ ಸ್ಪೀಡ್ ಎಲೆಕ್ಟ್ರಾನಿಕ್ ಬೀಮ್ ಸ್ಟಿಯರಿಂಗ್ ಹಾಗೂ ಆಟೋಮ್ಯಾಟಿಕ್ ಟಾರ್ಗೆಟ್ ಕ್ಲಾಸಿಫಿಕೇಶನ್ ಮುಂತಾದ ಅತ್ಯಾಧುನಿಕ ವೈಶಿಷ್ಟ್ಯಗಳನ್ನು ಹೊಂದಿರುವ ಆರುದ್ರ ರೆಡಾರ್ ಈಗ ಹಳೆಯ ರೆಡಾರ್ ವ್ಯವಸ್ಥೆಗಳ ಸ್ಥಾನವನ್ನು ಕ್ರಮೇಣ ಪಡೆದುಕೊಳ್ಳುತ್ತಿದೆ. ಇದರ ಮೂಲಕ ಸ್ಲೋ ಮೂವಿಂಗ್ ಡ್ರೋನ್ಸ್, ಕ್ರೂಸ್ ಮಿಸೈಲ್ಸ್, ಹೈ ಸ್ಪೀಡ್ ಫೈಟರ್ ಏರ್ಕ್ರಾಫ್ಟ್ ಹಾಗೂ ಸ್ಟೆಲ್ತ್ ಜೆಟ್ಗಳು ಸೇರಿದಂತೆ ವಿವಿಧ ರೀತಿಯ ಆಧುನಿಕ ಬೆದರಿಕೆಗಳ ವಿರುದ್ಧ 360 ಡಿಗ್ರಿ ಸರ್ವಿಲೆನ್ಸ್ ಒದಗಿಸಲು ಸಾಧ್ಯವಾಗುತ್ತದೆ. ಒಟ್ಟಾರೆಯಾಗಿ ನೋಡಿದರೆ ಆರುದ್ರ ರೆಡಾರ್ ಮತ್ತು IACCS ಸಂಯೋಜನೆ ಭಾರತೀಯ ವಾಯು ರಕ್ಷಣಾ ವ್ಯವಸ್ಥೆಗೆ ಹೊಸ ಶಕ್ತಿಯನ್ನು ನೀಡುತ್ತಿದೆ. ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಸುಧಾರಿತ ರೆಡಾರ್ ವ್ಯವಸ್ಥೆಗಳು ಸೇವೆಗೆ ಸೇರುವುದರೊಂದಿಗೆ ಜಾಗತಿಕ ಮಟ್ಟದಲ್ಲಿ ಸ್ವದೇಶಿ ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಭಾರತ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.